ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. 110ನೇ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್ ಡಿಸೆಂಬರ್ 1ನೇ ತಾರೀಕಿಂದ ಶುರು ಆಗ್ತದೆ. ಪ್ರತಿನಿತ್ಯದ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಡೇಟ್ ಹೇಳ್ತಾ ಇದ್ದೀವಿ, ಖಂಡಿತ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು ನಿಮಗೆ ನಾವೇನು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಬಗ್ಗೆ ಇಷ್ಟೆಲ್ಲ ಕಲಿತೀರಾ ಅಂತ ಹೇಳಿದ್ರು. ಆದರೂ ಕೂಡ ಕೆಲವೊಂದು ಕಡೆ ಎಲ್ಲೋ ಡೌಟ್ ಇರುತ್ತೆ, ಆಗುತ್ತಾ ಆಗಲ್ವಾ ಅಂತ ಹೇಳಿ ನೀವೇ ಖುದ್ದಾಗಿ ಕ್ಲಾಸಸ್ನ ಅಟೆಂಡ್ ಮಾಡಿ ಸ್ವತಃ ಗುರುಜಿಯವರೇ ಕ್ಲಾಸಸ್ ತಗೋತಾರೆ. ಫ್ರೀ ಕ್ಲಾಸ್ ಕೂಡ ಅದು. ಅಟೆಂಡ್ ಮಾಡಿ ನಿಮ್ಮೆಲ್ಲ ಡೌಟ್ಸ್ಗಳಿಗೆ ಕ್ಲಾರಿಟಿ ತಗೋಬೋದು. ಸೊ ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚಸ್ಸು 65,000 ವಿದ್ಯಾರ್ಥಿಗಳು, ಎಲ್ಲ ಉದ್ಯೋಗದವರು, ನಾಸಾದಲ್ಲಿ ವರ್ಕ್ ಮಾಡೋರಿಂದ ಹಿಡ್ದು ನಾರ್ಮಲ್ ಆಟೋ ಡ್ರೈವರಿಂದ ಹಿಡ್ದು ಪ್ರತಿಯೊಬ್ಬರು ಕೂಡ ಕಲ್ತಿದ್ದಾರೆ. ಸೊ ಅಷ್ಟು ಉಪಯುಕ್ತವಾಗಿರುವಂತಹ ಕ್ಲಾಸಸ್ ಇದು. ಮಿಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಅವಕಾಶನ ನೀವು ಮಿಸ್ ಮಾಡ್ಕೊಂಡಾಗುತ್ತೆ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ಬೋದು. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚನ್ನಗಿರಿ ತಾಲೂಕಿಂದ ಮಾತಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಓಕೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 2005ನೇ ಇಸ್ವಿ ಮೇ 7ನೇ ತಾರೀಕು. ಓಕೆ, ಡೇಟು ಮೇ 7. ಓಕೆ ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 6:45. ಹುಟ್ಟಿದೂರು? ಹುಟ್ಟಿದವರು ಚನ್ನಗಿರಿ ತಾಲೂಕು ಹರವನಹಳ್ಳಿ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿದ್ದಾರೆ ಮಾತಾಡಿ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಹೇಳಿ. ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್. ಓಕೆ. ಅವ್ಳ ಜಾತಕದಲ್ಲಿ ಗೌರ್ಮೆಂಟ್ ಕೆಲಸಗಳಿಗೆ ಅಪ್ಲೈ ಮಾಡಿದ್ರೆ ಆಗುತ್ತಾ ಅಂತ ಕೇಳಬೇಕು. ಸರಿ, ಓಕೆ, ನೋಡೋಣ. ಅವ್ರಿಗೆ ಸದ್ಯಕ್ಕೆ 2028ವರೆಗೂ ಕೂಡ ಶುಕ್ರ ದಶೆ ನಡೀತಾ ಇದೆ. ಶುಕ್ರನಲ್ಲಿ ಎಲ್ಲರೂ 10ನೇ ಮನೆ ನಾವು ನೋಡ್ತೀವಿ. 12ನೇ ಮನೆ ಹೆಚ್ಚಾಗಿ ಬಂದಿರತಕ್ಕಂಥದ್ದು. 12 ಬಂದಾಗ ಗೌರ್ಮೆಂಟ್ ಕೆಲಸ ಸಿಗೋದು ಕಷ್ಟ. ಯಾವುದೇ ಒಂದು ಗ್ರಹದ ಒಂದು ವಿಚಾರ ಗೌರ್ಮೆಂಟ್ ಕೆಲಸ ಬೇಕು ಅಂದರೆ 9 ಗ್ರಹದಲ್ಲಿ ಯಾವುದಾದ್ರು ಒಂದು ಗ್ರಹ 10ನೇ ಮನೆ ತೋರಿಸ್ಬೇಕು. ಇಲ್ಲ ಅಂದರೆ 9ನೇ ಮನೆ ತೋರಿಸ್ಬೇಕು. ಇಲ್ಲ ಅಂದರೆ 11ನೇ ಮನೆ ತೋರಿಸ್ಬೇಕು. ಈ 3 ಮನೆಗಳಲ್ಲಿ ಒಂದು ಮನೆ ತೋರಿಸಲೇಬೇಕು ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥವ್ರಿಗೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಯಾವನಿಗೋ ತಿಕ್ಕಲ್ರಿಗೆ ಹುಚ್ಚರಿಗೆ ದುಡ್ಡು ಕೊಡ್ತಾರೆ. ಯಾಕೆ? ನಮಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಕೆಲಸಕ್ಕೋಸ್ಕರ. 7,000 ರೂಪಾಯಿ ಕೊಟ್ಟು ನಮಗೆ ನಿಜವಾಗಲೂ ದುಡ್ಡು ಕೊಟ್ಟಾದರೂ ಸಿಗುತ್ತಾ ಅಥವಾ ಹಾಗೇ ಟ್ರೈ ಮಾಡಿದ್ರೆ ಸಿಗುತ್ತಾ ಎಲ್ಲ ನೋಡ್ಕೊಳ್ಳೋಕ್ಕೆ 7,000 ರೂಪಾಯಿ ನೀವು ಒಂದು ಡೊನೇಷನ್ ಹಾಕಬೇಕು ನಮ್ಮ ಕ್ಲಾಸ್ಗೆ ಅಷ್ಟೇ. ಮೊದಲನೇದು. ಎರಡನೇದು, ಈಗ ಸೂರ್ಯದಶ ಬರುತ್ತೆ. ಸೂರ್ಯದಶದಲ್ಲಿ ಏನಾದ್ರು ಸಿಗುವಂಥ ಚಾನ್ಸಸ್ ಇದೆಯಾ ಅಂತ ನೆಕ್ಸ್ಟ್ ನೋಡ್ತೀವಿ. ಯಾಕಂದರೆ 28ರ ಮೇಲೆ ಬರುತ್ತೆ. ಯಾಕಂದರೆ 28 ಅಕ್ಟೋಬರ್ ಮೇಲೆ ಬರುತ್ತೆ. ಆದರೆ 28 ಅಕ್ಟೋಬರ್ ಮೇಲೆ ಇದ್ದರೂ ಕೂಡ ಅದು 12ನೇ ಮನೆ ಬಂದಿದೆ. ಹಾಗೆ 10ನೇ ಮನೆ ಅಂತ ನಾವು ಹುಡುಕಿದಾಗ ಮಂಗಳ ಅನ್ನೋದೊಂದು ಗ್ರಹ ಸಿಕ್ಕಿದೆ, ರಾಹು ಅನ್ನೋದೊಂದು ಗ್ರಹ ಸಿಕ್ಕಿದೆ, ಒಂದೇ ಒಂದು ಗ್ರಹ. ಆ ಗ್ರಹ ಕಾಂಬಿನೇಷನ್ನು ಕೇತುನಲ್ಲಿ ನಕ್ಷತ್ರದಲ್ಲಿದೆ. ನೋಡಿ, ಯಾವ ಥರ ನೋಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮಂಗಳ ಅಂತ 10ನೇ ಮನೆ ಕೂತಿದೆ. ಅದು ಯಾವ ಗ್ರಹದಲ್ಲಿ ಬಂದಿದೆ ಅಂದರೆ ಕೇತು ಗ್ರಹದಲ್ಲಿ ಬಂದಿದೆ. ಅಂದರೆ ಕೇತು ಯಾವಾಗ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಬರ್ತಾನೋ ಆ ಟೈಮಲ್ಲಿ ಎಕ್ಸಾಮ್ ರಿಸಲ್ಟ್ ಬರಬೇಕು.